ನಮ್ಮ ದೇಶದೊಳಗ ಪ್ರಶ್ನೆ ಮಾಡೋದೊಂದು ದೊಡ್ಡ ಪ್ರಾಬ್ಲಮ್. ನೀವೇನಾರು ಪ್ರಶ್ನೆ ಮಾಡಿದ್ರೆ ನೆಕ್ಸ್ಟ್ ಡೇನ ನೀವು ಬದುಕಿರೋದಿಲ್ಲ. ಪೊಲೀಸರು ಎಷ್ಟು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರಂದ್ರೆ ನೀವೇನಾರು ಫೈನ್ ಕಟ್ಟುತ್ತಿದ್ರೆ ನಿಮ್ಮ ಮನೆಗೆ ಬಂದು ಕಟ್ಟಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಮೊನ್ನೆ ಹುಬ್ಬಳ್ಳಿ ಒಳಗೆ 36,500 ರೂಪಾಯಿ ದಂಡವನ್ನು ಅವ್ರ ಮನೆ ಹತ್ರನ ಬಂದು ಕಟ್ಟಿಸ್ಕೊಂಡು ಹೋಗ್ಯಾರ. ಬಾಗಲಕೋಟೆ ಒಳಗೆ 10,22,00,000 ಫೈನ್ ಕಲೆಕ್ಷನ್ ಆಗೈತಿ. ಯಾವ್ದ್ರಿಂದ ಸಿಟಿ ಒಳಗಡೆ ಹಾಕಿರುವಂಥ ITMS ಕ್ಯಾಮ್ರಾ, ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆ ಕ್ಯಾಮ್ರಾಗಳಿಂದ 10,22,00,000 ರೂಪಾಯಿ ಫೈನ್ ಕಲೆಕ್ಷನ್ ಆಗೈತಿ. ದೇಶದೊಳಗೆ ಟ್ರಾಫಿಕ್ ಫೈನ್ ಕಲೆಕ್ಟ್ ಮಾಡಕ್ಕೆ, ಬೇರೆ ತೆರಿಗೆ ಅಮೌಂಟ್ ಕಲೆಕ್ಟ್ ಮಾಡಕ್ಕೆ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಬಟ್ ರೋಡ್ ಒಳಗೆ ಆಗಿರುವಂಥ ಗುಂಡಿಗಳನ್ನು ಇಲ್ಲ ಬೇರೆ ಕಡೆ ಬ್ರಿಡ್ಜ್ ಸರಿಯಾಗಿ ಆಗಿರಂಗಿಲ್ಲ, ರೋಡೇ ಸರಿ ಇರಂಗಿಲ್ಲ. ಅದ್ರ ಬಗ್ಗೆ ಯಾಕೆ ನೀವು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಲ್ಲ? ಈ ರೋಡ್ ಯಾರು ರೆಡಿ ಮಾಡಿರ್ತಾರಲ್ಲ ಅವ್ರದ್ದೊಂದು ಸ್ಕ್ಯಾನರ್ ಹಾಕ್ರಿ, ಡೀಟೇಲ್ಸ್ ಹಾಕ್ರಿ, ನೋಡ್ರಿ ಇಂಥ ರೆಡಿ ಮಾಡ್ಯಾರ, ಇಷ್ಟು ವರ್ಷ ಅವ್ರದ್ದು ಮೇಂಟೆನೆನ್ಸ್ ಐತೆ ಅಂತೇಳಿ. ಬೇರೆ ದೇಶದೊಳಗಡೆ ಗುಂಡಿ ಬಿದ್ದು 24 ಗಂಟೆ ಒಳಗಡೆ ರೋಡ್ ರೆಡಿ ಆಗುತ್ತೆ. ಬಟ್ ನಮ್ಮ ದೇಶದೊಳಗೆ ಅದಿಲ್ಲ. ಪ್ರಶ್ನೆ ಮಾಡಿದ್ರೆ ದೊಡ್ಡ ತಪ್ಪ. ನೀವೇನಾದ್ರು ಪ್ರಶ್ನೆ ಮಾಡಿದ್ರಿ ಇವತ್ತು, ಮಾರನೇ ದಿನ ನೀವಿರಲ್ಲ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮನ್ನು ಎನ್ಕೌಂಟರ್ ಮಾಡಿಸ್ತಾರ, ನಿಮ್ಮನ್ನು ಜೈಲಿಗೆ ಹಾಕಿಸ್ತಾರೆ. ಹೊಸ ಗಾಡಿ ತೊಗೋಬೇಕಾದ್ರೆ ರೋಡ್ ಟ್ಯಾಕ್ಸ್ ಕೂಡ ಕಟ್ತೀವಿ. ಆಮೇಲೆ ರೋಡಲ್ಲಿ ಅಡ್ಡಾಡ್ಬೇಕಂದ್ರೆ ಟೋಲ್ ಟ್ಯಾಕ್ಸ್ ಕೂಡ ಕಟ್ಟಬೇಕು. ಇವು ಎರಡು ಕಟ್ಟಿದ್ರೆ ರೋಡ್ ಸರಿ ಇಲ್ಲ. ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋಂಗಿಲ್ಲ? ರೋಡ್ ಸರಿ ಇಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ, ಮತ್ತು ನಾವು ಕಟ್ತಿರೋಂಥ ತೆರಿಗೆಯಲ್ಲಿ ಹೊಂಟೈತಿ. ಇದ್ರ ಬಗ್ಗೆ ನೀವೇ ಮಾತಾಡ್ರಿ, ನೀವೇ ಕಮೆಂಟ್ ಮಾಡಿರಿ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡ್ಬೇಕು. ಯಾವತ್ತು ನೀವು ಮಾತಾಡೋದು ಕಲಿತೀರ, ಪ್ರಶ್ನೆ ಮಾಡೋದು, ಆವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ. ಅದು ಬಿಟ್ಟು ನಾನು ಯಾಕೆ ಮಾತಾಡಲಿ ಅಂತ ಯೋಚನೆ ಮಾಡ್ತಿರಲ್ಲ, ನಿಮ್ಮ ದೇಶ ಯಾವತ್ತೂ ಉದ್ಧಾರ ಆಗಂಗಿಲ್ಲ, ನಿಮ್ಮ ದೇಶ ಯಾವತ್ತೂ ಮುಂದೆ ಬರೋಂಗಿಲ್ಲ.